ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕ್ಕಿಂತ ಮೊದಲು ಸಂಗೀತ ಅವ್ರ ಮೇಲೆ ನಿಮ್ಗೊಂದು ಅಭಿಮಾನ ಇತ್ತು, ಹೌದು ಅಂದ್ರೆ ಒಲವಿತ್ತು. ಹೌದು ಆದ್ರೆ ಅದು ಮನೆಯೊಳಗೆ ಕಾಲಿಟ್ಟ ತಕ್ಷಣನೇ ನುಚ್ಚು ನೂರಾಯ್ತು. ಹೌದು. ಸೊ ಕಾರಣ ಏನು ಅನ್ನೋದಂತ? ಕಾರಣ ಏನು ಅಂದ್ರೆ ನಾನು ಅವ್ರನ್ನ ಹೋಗೋದಕ್ಕಿಂತ ಮುಂಚೆ ತುಂಬಾ ಸ್ಟ್ರಾಂಗ್ ಇದ್ದಾರೆ, ಇಲ್ಲ ಅಂತಿಲ್ಲ. ಒಂದು ಹೆಣ್ಣು ಮಗಳು ಓಪನ್ ಆಗಿ ಎಲ್ಲ ಮಾತಾಡ್ತಾರೆ. ಸೊ ಆ ಥರ ತುಂಬ ಇದ್ರಾಗ ಪಾಸಿಟಿವ್ ಇದ್ರಲ್ಲಿ ಹೋಗಿದ್ದೆ. ಬಟ್ ಫಸ್ಟ್ ವೀಕ್ ಆಡಿದಾಗ ಚೆನ್ನಾಗೇ ಇದ್ರು. ಬಟ್ ಸೆಕೆಂಡ್ ವೀಕ್ ಹೋಗ್ತಾ 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 ತುಂಬ ವೀಕ್ ಆಗಕ್ಕೆ ಸ್ಟಾರ್ಟ್ ಆದರು ಅವರು. ಯಾವಾಗ ಈ ಸೋಪ್ ನೀರು ಟಾಸ್ಕ್ ಎಲ್ಲ ಆಯಿತು, ಸೊ ಅವಾಗಿಂದ ಸ್ವಲ್ಪ ವೀಕ್ ಆಗಕ್ಕೆ ಸ್ಟಾರ್ಟ್ ಆದರು. ಸೊ ಆ್ಯಂಡ್ ಸುಮ್ಮನೆ ಕೂತ್ಕೊಳ್ಳೋದು, ಎಲ್ಲೇ ಹೋದ್ರೂ ಯಾರಾದರೂ ಕ್ರಾಸ್ ಮಾಡಿದ್ರೆ ಅವ್ರನ್ನ ಪ್ರವೋಕ್ ಮಾಡೋದು. ಸೊ ಆ ಥರ ನಡೀತಾ ಇತ್ತು. ಸೊ ಅದನ್ನ ನೋಡ್ಕೊಂಡು ನನಗೆ ಇರೋಕ್ಕಾಗಿಲ್ಲ. ಸೊ ಬಿಕಾಸ್ ಆಚೆಗಡೆ ನೋಡ್ಬೇಕಾದ್ರೆ ನಾನು ಅದನ್ನೇ ಹೇಳಿದ್ದು, ಲೈಕ್ 1.5 hour ಇದ್ರಲ್ಲಿ ನೋಡ್ಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಬಟ್ ಮನೆ ಒಳಗೆ ಇದ್ದು ನೋಡಿದಾಗ ಗೊತ್ತಾಯ್ತು ಕೆಲವ್ರಿಗೆ ಏಂತಕ್ಕೆ ಸುಮ್ಮನೆ ಕೋಪ ಬರುತ್ತೆ ಅಂತ. ಸೊ ಅವ್ರು ಮಾಡೋ ರೀತಿಯಿಂದ ಸುಮ್ಮನೆ ಕೋಪ ಬರುತ್ತೆ ಎಲ್ಲರಿಗೂ. ಸೊ ಅದು ಯಾರಿಗೂ ತೋರ್ಸಲ್ಲ, ಅದು ಯಾರಿಗೂ ಗೊತ್ತಾಗೋದು ಇಲ್ಲ. ಅದು ನಿಮಗೆ ಸಂಗೀತ ಅವರಿಂದ ಏನಾದ್ರು ಹರ್ಟ್ ಆಗಿತ್ತು? ಸಂಗೀತ ಅವರಿಂದ ಹರ್ಟ್ ಅಂತ ಆಗಿಲ್ಲ. ಬಟ್ ಸೇಮ್ ನೀರ್ ಟಾಸ್ಕ್ನಲ್ಲೇ ಅವರು ಮತ್ತೆ ತನಿಷಾ ಅವರು ಹಿಂದೆಗಡೆ ನಡೀತಿರೋ ಜಗಳ ಕೋಪದಲ್ಲಿ ನನಗೆ ನೀರು ಏರಿಸ್ತಾ ಇದ್ದಿದ್ದು, ಆ ಕೋಪದಲ್ಲಿ ನನಗೆ ನೀರು ಏರಿಸ್ತಾ ಇದ್ದಿದ್ದು, ಅದು ನನಗೆ ಇಷ್ಟ ಆಗಿರಲಿಲ್ಲ. ಅದು